ಇವತ್ತು ನಾವು ದೀಪಾವಳಿ ಮಾಡ್ತಿದ್ವಿ. ನಾನು, ಅಮ್ಮ, ಅಪ್ಪ, ತಾತ ಮಾಡ್ತಿದ್ವಿ. ಅದಕ್ಕೆ ನಾನು ಎಲ್ಲ ವಾಚ್ ಎಲ್ಲ. ಹಾಯ್ ಅವರೇನು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ಮಗಳು ಆಗಲೇ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ. ನಾವು ದೀಪಾವಳಿ ಹಬ್ಬನ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀವಿ. ನಮ್ಮ ಕಡೆ ತಿಪ್ಪಮ್ಮ ಅಂತ ಹೇಳ್ಬಿಟ್ಟು ಈ ಥರ ಸಗಣಿಯಲ್ಲಿ ಉಂಡೆಯಲ್ಲಿ ಹಾಕಿ ಮಾಡ್ತಾರೆ. ಮತ್ತು ಇದಕ್ಕೆ ರಾಗಿ ತೆನೆ ಮತ್ತು ಉತ್ತರಾಣಿ ಕಡ್ಡಿ ಹಣ್ಣೆ ಹೂವನ್ನ ಇಟ್ಟು ಪೂಜೆ ಮಾಡ್ತೀವಿ. ಮತ್ತು ನೈವೇದ್ಯಕ್ಕೆ ಪಾಯಸ ಮಾಡ್ತೀವಿ. ಈ ಥರ ಸಿಂಪಲಾಗಿ ಸಗಣಿ ಮೇಲೆ ನಾವು ದೀಪನ ಅಂಟಿಸ್ತೀವಿ. ಇದು ನಮ್ಮ ಕಡೆ ಮಾಡೋ ಅಂಥದ್ದು ದೀಪಾವಳಿ. 3 ದಿನ ಮಾಡ್ತೀವಿ ಈ ಥರ. ನನ್ನ ಮಗಳು ನಾನೇ ಮಾಡ್ತೀನಿ ಅಂತ ಹೇಳಿ ಮಗಳು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಹೂವು ಎಲ್ಲ ಜೋಡಿಸ್ಕೊಂಡು ದೀಪ ಎಲ್ಲ ಅಂಟಿಸ್ತಾ ಇದ್ಲು. ನೈವೇದ್ಯಕ್ಕೆ ಪಾಯಸ ಮಾಡಿದ್ವಿ ಇವತ್ತು ನಾವು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಂಗಡೀಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಅಂಗಡೀಲಿ ಸಹ ದೀಪ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅದಾದಮೇಲೆ ಅವ್ರ ಅಪ್ಪ ನನ್ನ ಮಗಳೇ ಮಾಡಬೇಕು ಅಂತ ಹೇಳಿ ಅವ್ರ ಮಗಳ ಕೈಯಲ್ಲೇ ಪೂಜೆ ಎಲ್ಲ ಮಾಡಿಸಿ ಆರತಿ ಎಲ್ಲ ಮುಗಿಸಿ ಅಕ್ಷತೆ ಎಲ್ಲ ಹಾಕ್ಸಿದ್ರು ಅವರು. ಆಯುಧ ಪೂಜೆಯಲ್ಲಿ ನಾವು ಆಗಲೇ ಗಾಡಿ ಪೂಜೆ ಮಾಡಿದ್ವು. ಆದರೆ ಇಲ್ಲಿಂದ ನಮ್ಮ ಮನೆಯವರು ಇವತ್ತು ಸಹ ಪೂಜೆ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡಿದರು. ನನ್ನ ಮಗಳು ನನ್ನ ಗಾಡಿನೂ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೈಕಲ್ನ ತೊಳೆದು ಅದಕ್ಕೂ ಎಲ್ಲ ಹಾರ ಎಲ್ಲ ಹಾಕ್ಸಿ ಪೂಜೆ ಮಾಡಿಸಿದ್ರು. ಪಟಾಕಿ ಹಚ್ಚೋಕ್ಕೆ ಅಂತೇಳಿ ಇದು ಮಾಡೋದು, ಅದು ಹತ್ಕೊಳ್ಳೇ ಇಲ್ಲ. ಅದಕ್ಕೆ ಅವ್ರ ಅಪ್ಪನೇ ಹಚ್ಚಿಸ್ಕೊಟ್ರು. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿದಿದೆ. ಬಾಯ್.